ಸಾಂಪ್ರದಾಯಿಕ ಬೂದುಕುಂಬಳಕಾಯಿ ಸಂಡಿಗೆಯನ್ನು ಸುಲಭ ಹಾಗೂ ಶೀಘ್ರವಾಗಿ ಮಾಡುವ ವಿಧಾನವನ್ನು ತಿಳಿಸ್ತೇನೆ ಬನ್ನಿ. ಇಲ್ಲಿ ನಾನು ಅರ್ಧ ಕೆ ಜಿಯಷ್ಟು ಕುಂಬಳಕಾಯಿಯನ್ನು ತಗೊಂಡಿದ್ದೇನೆ. ಸಿಪ್ಪೆಯನ್ನು ಸುಲಿದುಬಿಟ್ಟು ತುರಿಮಣಿಯಲ್ಲಿ ತುರ್ಕೋಬೇಕು. ಇಲ್ಲಿ ನಾನು ಭತ್ತದ ಅರಳು 100ರಿಂದ 150 ಗ್ರಾಮ್ ತಗೊಂಡಿದ್ದೇನೆ. ಇದರಲ್ಲಿಯ ಭತ್ತ ಮತ್ತು ಕಸಕಡ್ಡಿಗಳನ್ನ ತೆಗೆದು ಕ್ಲೀನ್ ಮಾಡಿ. ಇದಕ್ಕೆ 4 ಹಸಿಮೆಣಸಿನಕಾಯಿ ಮತ್ತು ಬೇಕಾದಷ್ಟು ನಾವು ಕರಿಬೇವು ಹಾಕ್ಬೋದು. ಒಳ್ಳೆ ಘಮ ಬರುತ್ತದೆ. ಈಗ ಸಣ್ಣ ತುಂಡು ಇಂಗು ಒಳ್ಳೆ ಕ್ವಾಲಿಟಿಯದ್ದು, ಅದೇ 1 ಇಂಚು ಶುಂಠಿ ಮತ್ತು 2 ಸ್ಪೂನ್ ಜೀರಿಗೆ, ಬೇಕಾದಷ್ಟು ಉಪ್ಪು. ಇವೆಲ್ಲ ಸಂಡಿಗೆಗೆ ಒಳ್ಳೆ ರುಚಿ ಕೊಡುತ್ತೆ. ಈಗ ಬೂದುಕುಂಬಳಕಾಯಿಯನ್ನು ತುರಿದುಕೊಳ್ಳೋಣ. ಕೆಲವರು ಇದಕ್ಕೆ ಚಾಪರನ್ನು ಕೂಡ ಉಪಯೋಗಿಸ್ತಾರೆ, ಕೆಲವರು ಬೆಳ್ಳುಳ್ಳಿಯನ್ನು ಕೂಡ ಸೇರಿಸ್ಕೊಳ್ತಾರೆ. ನಾವು ಇದನ್ನು ಹಬ್ಬ ಹರಿದಿನಗಳಲ್ಲಿ ಉಪಯೋಗಿಸ್ತೇವೆ, ಹಾಗಾಗಿ ಬೆಳ್ಳುಳ್ಳಿಯನ್ನು ಸೇರಿಸೋದಿಲ್ಲ. ಈಗ ಮಿಕ್ಸರ್ನಲ್ಲಿ ಮೆಣಸು, ಶುಂಠಿ, ಜೀರಿಗೆ ಮತ್ತು ಇಂಗನ್ನು ಹಾಕಿ ಮಿಕ್ಸಿ ಮಾಡಿಕೊಳ್ಳೋಣ. ಕರಿಬೇವು ಹಾಕಿದಷ್ಟು ಘಮ ಬರುತ್ತೆ. ಎಲ್ಲವನ್ನು ಸೇರಿಸಿ ಒಮ್ಮೆ ಮಿಕ್ಸಿ ಮಾಡಿಕೊಂಡು ಬರೋಣ. ಎಲ್ಲ ಸಾಮಾನುಗಳು ಇದ್ದರೆ ಅರ್ಧ ಗಂಟೆಯಲ್ಲಿ ಈ ಮಿಕ್ಸ್ಚರನ್ನು ರೆಡಿ ಮಾಡ್ಬೋದು. ಕೆಲವರು ಮಂಡಕ್ಕಿ, ಸಬ್ಬಕ್ಕಿಯನ್ನು ಸೇರಿಸ್ಕೊಳ್ತಾರೆ. ಈಗ ತುರಿದ ಬೂದುಕುಂಬಳಕಾಯಿ ದೊಡ್ಡ ಬೇಸಿನ್ನಲ್ಲಿ ಹಾಕಿಕೊಳ್ಳಿ. ಮಿಕ್ಸರ್ನಲ್ಲಿ ಪೇಸ್ಟ್ ರೆಡಿಯಾಗಿದೆ, ಇದನ್ನು ಸೇರಿಸ್ಕೊಳ್ಳೋಣ. ನಿಮಗೆ ಖಾರ ಬೇಕಾದರೆ ಜಾಸ್ತಿ ಹಾಕಿಕೊಳ್ಳಿ, ನಾವು ಸ್ವಲ್ಪ ಖಾರವನ್ನು ಕಡಿಮೆ ತಿಂತೇವೆ. ಪೇಸ್ಟ್ ಹಾಕಿ ಆಯಿತು. ಇಂಗಿನ ಮತ್ತು ಕರಿಬೇವಿನ ಒಳ್ಳೆ ಘಮ ಬರ್ತಾ ಇದೆ ನೋಡಿ. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಸಾಧಾರಣ 3 ಸ್ಪೂನ್ ಆಗುವಷ್ಟು ಉಪ್ಪನ್ನು ನಾನು ಹಾಕ್ಕೊಳ್ತಾ ಇದ್ದೇನೆ. ಕೆಲವರು ಸ್ಪೂನನ್ನು ಉಪಯೋಗಿಸ್ತಾರೆ, ಯಾಕಂತ ಹೇಳಿದರೆ ಹಸಿಮೆಣಸಿನಕಾಯಿ ಸೇರಿಸಿರುವುದರಿಂದ ಕೈಯಿಂದ ಕಲಿಸಿದರೆ ಕೈ ಸ್ವಲ್ಪ ಉರಿ ಬರುತ್ತೆ. ನಾನಿಲ್ಲಿ ಹೆಚ್ಚು ಖಾರ ಉಪಯೋಗಿಸಿಲ್ಲ, ಹಾಗಾಗಿ ಕೈಯಿಂದನೇ ಮಿಶ್ರಣವನ್ನು ಮಾಡ್ಕೊಳ್ತೇನೆ. ಈ ಕುಂಬಳಕಾಯಿಯ ತುರಿಗೆ ಎಷ್ಟು ಹಿಡಿಸುತ್ತೋ ಅಷ್ಟು ಅರಳನ್ನು ನಾವು ಸೇರಿಸ್ಕೊಳ್ತಾ ಹೋಗೋಣ. ನೋಡಿ, ಇಲ್ಲಿ ಭತ್ತದ ಅರಳನ್ನು ಕುಂಬಳಕಾಯಿ ತುರಿಗೆ ಸೇರಿಸ್ಕೊಳ್ತಾ ಇದ್ದೇನೆ. ಈಗ ಎಲ್ಲವನ್ನು ಹದವಾಗಿ ಕೈಯಿಂದ ಕಲಿಸ್ಕೊಳ್ಬೇಕು. ಉಪ್ಪು ಖಾರ ಎಲ್ಲ ಸರಿಯಾಗಿ ಮಿಕ್ಸ್ ಆಗಬೇಕು. ನೋಡಿ, ಈ ರೀತಿಯಾಗಿ ಕಲಿಸ್ಕೊಳ್ಳಿ. ಕುಂಬಳಕಾಯಿಯಲ್ಲಿ ಜಾಸ್ತಿ ನೀರಿನಂಶ ಇರೋದರಿಂದ ಇದಕ್ಕೆ ಇನ್ನೂ ಸ್ವಲ್ಪ ಅರಳು ಸೇರುತ್ತೆ ಅಂತ ಅನ್ನಿಸ್ತಾ ಇದೆ. ಮಿಶ್ರಣ ಗಟ್ಟಿಯಾಗಿ ಬಂದಿಲ್ಲ, ಇದಕ್ಕೆ ಇನ್ನೂ ಒಂದು ಸ್ವಲ್ಪ ಅರಳನ್ನು ಸೇರಿಸ್ಕೊಳ್ಳೋಣ. ಪಾತ್ರೆಯಲ್ಲಿದ್ದ ಎಲ್ಲ ಅರಳನ್ನು ನಾನು ಸೇರಿಸ್ಕೊಂಡಿದ್ದೇನೆ ನೋಡಿ. ಈಗ ಮತ್ತೆ ಒಮ್ಮೆ ಗಟ್ಟಿಯಾಗಿ ಹದವಾಗಿ ಕಲಿಸಿಕೊಳ್ತಾ ಇದ್ದೇನೆ, ಅಂದರೆ ಸಂಡಿಗೆಯನ್ನು ಮಾಡಲು ಸರಿಯಾಗುತ್ತದೆ. ಬೇಕಾದರೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಬಹುದು. ನಾನಿಲ್ಲಿ ಸ್ವಲ್ಪ ನಿಂಬೆ ರಸವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ ನೋಡಿ. ನಿಂಬೆಯ ಬೀಜಗಳನ್ನು ಹೊರಗೆ ಸೇರಿ ನೀವು ಬೇಕಾದರೆ ಜರಡಿ ಮಾಡ್ಕೊಳ್ಬೋದು. ಉಪ್ಪು ಖಾರ ಎಲ್ಲ ಸರಿಯಾಗಿದ್ದರೆ ತಿನ್ನುವಾಗ ತುಂಬ ಟೇಸ್ಟ್ ಕೊಡುತ್ತೆ. ಈಗ ನೋಡಿ, ನಮ್ಮ ಮಿಶ್ರಣ ರೆಡಿಯಾಗಿದೆ. ಬಿಸಿಲಿನಲ್ಲಿ ಸಂಡಿಗೆ ಆಕಾರ ಕೊಟ್ಟು ಒಣಗಿಸಬೇಕು. ನೋಡಿದ್ರಲ್ವಾ, ನಾನಿಲ್ಲಿ ನಮ್ಮ ಮನೆಯ ಅಂಗಳದಲ್ಲಿ ನಿಲ್ಲಿಸಿದ ಕಾರಿನ ಮೇಲೆ ಪ್ಲಾಸ್ಟಿಕ್ ಪೇಪರ್ನ ಮೇಲೆ ಸಂಡಿಗೆಯನ್ನು ಹಾಕಿದ್ದೇನೆ. ನಿಮಗೆ ಬೇಕಾದ ಸೈಜ್ನಲ್ಲಿ ಸಂಡಿಗೆಯನ್ನು ಹಾಕಿಕೊಳ್ಳಿ. ನೋಡಿದ್ರಲ್ವಾ, ಪ್ಲಾಸ್ಟಿಕ್ ಪೇಪರ್ ಏಳದ ಹಾಗೆ ಎಲ್ಲ ವ್ಯವಸ್ಥೆ ಮಾಡಿಕೊಳ್ಳಬೇಕು. ಜಾಸ್ತಿ ದಪ್ಪ ಆದರೆ ಅವು ಬೇಗ ಒಣಗೋದಿಲ್ಲ. ಈ ರೀತಿಯಾಗಿ ನಾನು ತಟ್ತಾ ಇದ್ದೇನೆ ನೋಡಿ. 2ರಿಂದ 3 ದಿನದೊಳಗೆ ಸಂಡಿಗೆಗಳು ಒಣಗ್ತವೆ. ನಾನು ಮಾಡಿರುವ ಕಣಕದಲ್ಲಿ ಸಾಧಾರಣ 70ರಿಂದ 80 ಸಂಡಿಗೆಗಳು ಆಗಿರಬಹುದೇನೋ. ಒಣಗಿದ ಮೇಲೆ ಇವು ತುಂಬ ಹಗುರವಾಗಿರುತ್ತವೆ. ಇದಕ್ಕೆ ಸ್ವಲ್ಪ ಶ್ರಮ ಹಾಗೂ ಪೇಷನ್ಸ್ ಬೇಕು. ನೋಡಿ, ಒಣಗಿದ ಮೇಲೆ ಈ ರೀತಿಯಾಗಿ ಬರ್ತಾ ಇದೆ. ಇದು 2ನೇ ದಿನಕ್ಕೆ. ಈ ಸಂಡಿಗೆಗಳನ್ನು ಒಂದೊಂದಾಗಿ ಎತ್ತಿ ಉಲ್ಟಾ ತಿರುಗಿಸಿ ಇನ್ನೊಂದು ಬಿಸಿಲಿಗೆ ಒಣಗಿಸಬೇಕು. ನೋಡಿ, ಈ ರೀತಿಯಾಗಿ ಒಂದೊಂದೇ ಎತ್ತಬೇಕು. ಇವುಗಳನ್ನು ಉಲ್ಟಾ ಹಾಕಿ ಇನ್ನೊಂದು ಬಿಸಿಲಿಗೆ ಒಣಗಿಸೋಣ. ಪ್ಲಾಸ್ಟಿಕ್ ಪೇಪರ್ನ ಮೇಲೆ ಹಾಕಿದರೆ ಬೇಗನೆ ಏಳುತ್ತವೆ. ನೋಡಿ, ಈ ರೀತಿಯಾಗಿ ಒಂದೊಂದಾಗಿ ಎತ್ತಿ ಉಲ್ಟಾ ಹಾಕಬೇಕು. ಎಣ್ಣೆಯಲ್ಲಿ ಕರಿದ ಮೇಲೆ ಇದರ ಟೇಸ್ಟು ತುಂಬ ರುಚಿಯಾಗಿರುತ್ತದೆ. ಬಿಸಿ ಅನ್ನ ಸಾಂಬಾರಿನೊಂದಿಗೆ ಹಾಗೂ ಯಾವುದೇ ಪಲ್ಯದೊಂದಿಗೆ ಒಳ್ಳೆಯ ಕಾಂಬಿನೇಷನ್. ಕನಿಷ್ಠ 3 ದಿನ ಚೆನ್ನಾಗಿ ಒಣಗಿಸಿ ಟೈಟ್ ಡಬ್ಬಿಯಲ್ಲಿ ಹಾಕಿಟ್ಟರೆ 6 ತಿಂಗಳವರೆಗೆ ಸವಿಯಬಹುದು. ನೋಡಿ, ಸಂಡಿಗೆಗಳು ಈ ರೀತಿಯಾಗಿ ಆಗಿವೆ. ಕುರುಕುರು ಆಗ್ತಾ ಇದೆ ನೋಡಿ, ಅಂದರೆ ಚೆನ್ನಾಗಿ ಒಣಗಿವೆ. ಈ ಸಂಡಿಗೆಗಳು ಎಣ್ಣೆಯಲ್ಲಿ ಕರಿಯಲು ಹದವಾಗಿವೆ ನೋಡಿ. ಗ್ಯಾಸ್ನ ಮೇಲೆ ನಾನು ಎಣ್ಣೆ ಕಾವಲಿಯನ್ನು ಇಟ್ಟಿದ್ದೇನೆ. ಎಣ್ಣೆ ಬಿಸಿಯಾಗಿದೆ ನೋಡಿ, 4-5 ಹಾಕಿದ್ದೇನೆ.
ಒಂದೇ ನಿಮಿಷದಲ್ಲಿ ಇದು ಕರೆದು ಬರುತ್ತವೆ. ಗರಿಗರಿಯಾದ ಸಂಡಿಗೆಗಳು ಈಗ ಸವಿಯಲು ಸಿದ್ಧ. ವೀಕ್ಷಕ ಮಿತ್ರರೇ, ನಿಮಗೆ ಈ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಬಹಳ ಬೇಗ ಕರಿಯುವುದರಿಂದ ಸ್ವಲ್ಪವೇ ಸಂಡಿಗೆಗಳನ್ನು ಹಾಕಿ ಕರಿಯಬೇಕು. ನೋಡಿ ಎಷ್ಟು ಗರಿಗರಿಯಾಗಿವೆ. ಧನ್ಯವಾದಗಳೊಂದಿಗೆ ಶ್ರೀ ಗುರುದೇವ ದತ್ತ.